ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳು ಗೋಚಾರದಲ್ಲಿ ನೀಡುವ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳು ಗೋಚಾರದಲ್ಲಿ ಶುಭ ಅಥವಾ ಅಶುಭ ಫಲವನ್ನೇ ನೀಡಿದರೂ ನಿಮ್ಮ ಗುರಿ ಆಲೋಚನೆಗಳಿಗೆ, ನಿಮ್ಮ ಕಾರ್ಯಗಳಿಗೆ ಇರುವಂತಹ ಸರಿಯಾದ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ತಯಾರಿಯನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನು ಅಂದುಕೊಂಡಿರ್ತೀರಾ ಅದನ್ನ ನೀವು ರೀಚ್ ಆಗಬಹುದು ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳು ನಿಮಗೆ ಶುಭವನ್ನ ನೀಡಬೇಕು, ಗೋಚಾರದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಜನ್ಮ ಜಾತಕ ಆಗಿರುತ್ತೆ. ನಿಮಗೆ ಜನ್ಮ ಜಾತಕದಲ್ಲಿ ನಡೆಯುವಂತಹ ದಶಾಕಾಲ, ಭುಕ್ತಿ ಕಾಲವೇ ಮುಖ್ಯವಾಗಿ ನಿಮಗೆ ಫಲವನ್ನ ನೀಡುವುದಾಗಿರುತ್ತೆ. ಅಂದ್ರೆ ನಿಮಗೆ ಜಯ ಸಿಗಬೇಕಾ, ಇಲ್ಲ ನಿಮಗೆ ಸೋಲು ಸಿಗಬೇಕಾ, ಎಂಥದ್ದನ್ನ ಆಯ್ಕೆ ಮಾಡಿಕೊಳ್ಬೇಕು, ನಿಮ್ಮ ಮನಸ್ಥಿತಿ ಹೇಗಿರಬೇಕು, ಇದೆಲ್ಲವೂ ನಿಮಗೆ ನಿಮ್ಮ ಜನ್ಮಜಾತಕದ ಗ್ರಹಗಳ ದಶಾಕಾಲ, ಭುಕ್ತಿ ಕಾಲ ಯಾವುದು ನಡೀತಾ ಇರುತ್ತೆ ಆ ಭುಕ್ತಿಯೇ ನಿಮಗೆ ಹೆಚ್ಚು ಫಲವನ್ನ ನೀಡುವುದು. ಅಂದರೆ ಗೋಚಾರದಲ್ಲಿ ಗ್ರಹಗಳು ನಿಮಗೆ ಫಲವನ್ನ ನೀಡುವುದು ನಿಮ್ಮ ಜನ್ಮ ದಶಾಭುಕ್ತಿಗಳಿಗೆ ಅನುಗುಣವಾಗಿ ಫಲವನ್ನ ನೀಡ್ತಾರೆ. ಅಂದ್ರೆ ನೀವೇನಾಗಬೇಕು ಅನ್ನೋದು ನಿಮ್ಮ ಜಾತಕ ನಿರ್ಧರಿಸುತ್ತೆ. ಅಂದ್ರೆ ನಿಮ್ಮ ಜನ್ಮಗ್ರಹಗಳು ನಿರ್ಧರಿಸ್ತವೆ. ಆ ಫಲವನ್ನ ಯಾವಾಗ ಕೊಡಬೇಕು ಅನ್ನೋದು ನಿಮ್ಮ ದಶಾ ಭುಕ್ತಿ ಗ್ರಹಗಳು ಇಲ್ಲಿ ನೀಡ್ತಾ ಇರ್ತವೆ. ಈ ಗೋಚಾರದಲ್ಲಿ ಫಲಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ನಿಮಗೆ ನಿಮ್ಮ ಜಾತಕಕ್ಕೆ ಸರಿಯಾಗಿ ಈ ಗ್ರಹಗಳು ನೀಡ್ತವೆ. ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನ ಪರಿಶೀಲಿಸಿಕೊಳ್ಳಿ. ಯಾವ ಫಲವನ್ನ ಪಡೆದುಕೊಳ್ಬೇಕು, ಯಾವ ಆಲೋಚನೆಗಳಿಗೆ ಯಾವ ಒಂದು ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಸಕ್ಸಸ್ ಅನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನ ತಿಳಿದುಕೊಳ್ಳಿ. ನೋಡಿ, ಮನುಷ್ಯ ಜೀವನದಲ್ಲಿ ಯಶಸ್ಸು ಸಡನ್ ಆಗಿ ಸಿಕ್ಕಿದಾಗ ಬಹಳ ಸಂತೋಷಗೊಳ್ತಾರೆ. ಆದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ತುಂಬಾ ದೊಡ್ಡ ಸಕ್ಸಸ್ ಸಿಗಬೇಕು ಅಂದ್ರೆ ಅದರಲ್ಲಿ ಅಂಥದ್ದೇ ಹಾರ್ಡ್ ವರ್ಕ್ ಇರಬೇಕಾಗುತ್ತೆ. ನಮ್ಮ ವಿಜ್ಞಾನಿಗಳು ನೋಡಿ, ಒಂದು ವಿಷಯ, ಒಂದು ಸಂಶೋಧನೆಯನ್ನ ಮಾಡಲಿಕ್ಕೆ ನಿರಂತರವಾದಂತಹ ಪ್ರಯತ್ನವನ್ನ ಮಾಡಿ ಜಗತ್ತಿಗೆ ಆ ವಿಜ್ಞಾನವನ್ನ ನೀಡಿರ್ತಾರೆ. ಅಂದ್ರೆ ಆ ಔಷಧಿಯನ್ನಾಗ್ಬೋದು ಅಥವಾ ಏನೇ ಆಗ್ಬೋದು ಅದನ್ನ ನೀಡಿರ್ತಾರೆ. ಈಗ ಒಬ್ರಿಗೆ ಒಂದು ಸರ್ಜರಿ ನಡೆಯುತ್ತೆ ಅಂದ್ರೆ ನೋಡಿ, ಅದಕ್ಕೆ ಅವರು ಡಾಕ್ಟರ್ ಆದವರು ಎಷ್ಟು ನಿರಂತರವಾದಂತಹ ಪ್ರಯತ್ನವನ್ನ ಅವರು ವಿದ್ಯೆಯಲ್ಲಾಗ್ಬೋದು, ವೃತ್ತಿಯಲ್ಲಾಗ್ಬೋದು ಪಡೆದಿರ್ತಾರೆ. ಆದ್ರೆ ವೈಫಲ್ಯಗಳು ಬಂದ ತಕ್ಷಣ ನೀವು ಅದರಿಂದ ಹಿಂದೆ ಹೋಗುವುದಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳು, ಸಂಶೋಧನೆ ಮಾಡಿರುವವರು, ದೊಡ್ಡ ಸಾಧಕರು ವೈಫಲ್ಯಗಳಿಂದಲೇ ಅವರು ನೆಕ್ಸ್ಟ್ ಹೇಗೆ ಸರಿಪಡಿಸ್ಕೊಳ್ಬೇಕು, ಯಾವ ರೀತಿ ಸಕ್ಸಸ್ ಆಗಬೇಕು ಅಥವಾ ಯಾವುದು ಎಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿತಾರೆ. ಅಂದ್ರೆ ಒಂದೇ ಬಾರಿ ಅವರೆಲ್ಲ ಸಕ್ಸಸ್ ಅನ್ನ ಪಡೆದವರಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ, ಗುರುಬಲ ಇರಲಿ, ಶನಿ ಬಲ ಇರಲಿ, ಗ್ರಹಗಳ ಬಲ ಇರಲಿ, ಪ್ರಯತ್ನವನ್ನ ಸರಿಯಾಗಿ ನೀವು ಪಡಬೇಕು ಅನ್ನೋದನ್ನ ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು. ಇನ್ನು ಪ್ರಪಂಚದಲ್ಲಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಅನೇಕರಿದ್ದಾರೆ. ಎಲ್ಲರಿಗೂ ಒಂದೇ ರೀತಿಯ ಫಲಗಳು ಸಿಗುತ್ತಾ ಅಂದ್ರೆ ಖಂಡಿತ ಸಿಗೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಪ್ರಯತ್ನ, ಒಬ್ಬೊಬ್ಬರ ಯೋಗ ಯೋಜನೆಗಳು ಎಲ್ಲ ಬೇರೆ ಬೇರೆ ಇರುತ್ತೆ.
ಅಂದ್ರೆ ಗುರುಬಲ ಇದ್ದರೂ ಎಲ್ಲರಿಗೂ ಒಳ್ಳೇದಾಗುತ್ತಾ ಅಂದ್ರೆ ಖಂಡಿತ ಇಲ್ಲ. ಎಲ್ಲರಿಗೂ ಶುಭ, ವಿವಾಹ, ಸಂತಾನ ಎಲ್ಲವೂ ಆಗುತ್ತಾ ಅಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿಗಳು ಶುಭವಾಗಿದ್ರೆ ಶುಭ ಆಗುತ್ತೆ, ಇಲ್ಲವಾದಲ್ಲಿ ನಿಮಗೆ ಅಶುಭ ಫಲಗಳು ದೊರೆಯುತ್ತೆ ಅನ್ನೋದು ನೀವು ತಿಳಿದುಕೊಳ್ಬೇಕು. ಈಗ 2026ನೇ ವರ್ಷದ ಫಲಗಳಲ್ಲಿ ದೀರ್ಘಕಾಲದ ಒಂದು ಸಂಚಾರದ ಗ್ರಹಗಳಲ್ಲಿ ಗುರುಗ್ರಹ ಮೊದಲ 5 ತಿಂಗಳ ಕಾಲ ನಿಮ್ಮ ಜನ್ಮ ರಾಶಿಯಿಂದ 8ನೇ ಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾರೆ. ಆನಂತರ ಕಟಕ ರಾಶಿ ಅಂದ್ರೆ ಗುರುವಿಗೆ ಉಚ್ಚ ಸ್ಥಾನ ಕಟಕ ರಾಶಿ, ಮಿತ್ರನ ರಾಶಿಯನ್ನ, ಜಲತತ್ವ ರಾಶಿಯನ್ನ ಗುರುಗ್ರಹ ಪ್ರವೇಶಿಸ್ತಾರೆ. ನಿಮಗೆ ಗುರು ಯೋಗಕಾರಕ ಗ್ರಹವು ಆಗಿರೋದ್ರಿಂದ ಆ ಸ್ಥಾನವನ್ನು ಪ್ರವೇಶಿಸ್ತಾರೆ. ಇನ್ನು ಶನಿ ಗ್ರಹ ನಿಮ್ಮ ಪಂಚಮ 5ನೇ ಸ್ಥಾನದಲ್ಲಿಯೇ ವರ್ಷ ಪೂರ್ತಿ ಸಂಚಾರ ಆಗುತ್ತೆ. ರಾಹು ಕೇತುಗಳು ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿಯೇ ಸಂಚಾರ ಈ ವರ್ಷದಲ್ಲಿ ಆಗೋದ್ರಿಂದ ಈ ಗ್ರಹಗಳ ಫಲಗಳನ್ನ ವರ್ಷ ಭವಿಷ್ಯದಲ್ಲಿ ತಿಳಿಸಲಾಗೋದ್ರಿಂದ ಇವುಗಳನ್ನ ತಿಳಿದುಕೊಂಡು ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಗೆ ಯಾವ ರೀತಿ ಗ್ರಹಗಳು ಫಲವನ್ನ ನೀಡ್ತಾರೆ ಅನ್ನೋದನ್ನ ತಿಳಿದುಕೊಂಡು ನಿಮ್ಮ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮ್ಮ ಜನ್ಮ ರಾಶಿಯಿಂದ 8ಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಆಯುಷ್ಯ ಸ್ಥಾನದಲ್ಲಿ ಗುರು ಸಂಚಾರ ಆಗೋದ್ರಿಂದ ಯಾವುದೇ ಸಂಕಟಗಳು ಬಂದರೂ ಅದರಿಂದ ಪಾರಾಗುವುದಕ್ಕೆ ಗುರುಗ್ರಹದ ಒಂದು ಪ್ರಭಾವ ಇರುತ್ತೆ. ಮತ್ತು ನಿಮಗೆ ದ್ವಿತೀಯ ಸ್ಥಾನಾಧಿಪತಿ ಆಗಿ ಆ ಸ್ಥಾನವನ್ನ ಗುರು 8ಮದಿಂದ ವೀಕ್ಷಿಸೋದ್ರಿಂದ ಕಷ್ಟದಿಂದ ಆದರೂ ಧನಾಭಿವೃದ್ಧಿಯನ್ನ ಮಾಡಿಕೊಳ್ಳುವುದಕ್ಕೆ ಒಳ್ಳೆ ಫಲವನ್ನ ಗುರು ನೀಡ್ತಾರೆ. ಮತ್ತು ಪಂಚಮಾಧಿಪತಿಯು ಆಗಿರೋದ್ರಿಂದ ಪಂಚಮಾಧಿಪತಿ 8ಮಕ್ಕೆ ಹೋದಾಗ ನಿಮಗೆ ಅಂದ್ರೆ ವಿದ್ಯಾಸ್ಥಾನಾಧಿಪತಿ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಯಾವುದಾದ್ರೂ ಇನ್ವೆಸ್ಟಿಗೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಫಲವನ್ನ ನೀಡ್ತಾರೆ. ಅದು ಯಾವ ರೀತಿ ಆದ್ರೂ ಆಗ್ಬಹುದು, ವಿಜ್ಞಾನದಲ್ಲಾದ್ರೂ ಆಗ್ಬಹುದು ಅಥವಾ ಅಂದ್ರೆ ಲೈಫ್ ಬಗ್ಗೆ ಆದ್ರೂ ಆಗ್ಬಹುದು, ಅಂದ್ರೆ ಆಧ್ಯಾತ್ಮಿಕವಾಗಿ ಆದ್ರೂ ಆಗ್ಬಹುದು. ದ್ವಿತೀಯಾಧಿಪತಿ ಪಂಚಮಾಧಿಪತಿ ನೋಡಿ, ಪಂಚಮಾಧಿಪತಿ ಅಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರೋದ್ರಿಂದ ಆ ಗ್ರಹ ಇಲ್ಲಿ ಯಾವ ರೀತಿ ಫಲವನ್ನ ನೀಡ್ತಾರೆ ಅಂದ್ರೆ ನಿಮ್ಮ ಆತ್ಮೀಯವಾದಂತಹ ಸಂಬಂಧ ಅದರ ಒಂದು ಬಗ್ಗೆ ಏನಾದರೂ ತಿಳಿದುಕೊಳ್ಳುವಂತೆ, ಅಂದ್ರೆ ಪ್ರೀವಿಯಸ್ ಬರ್ತ್ ಬಗ್ಗೆ ಅಥವಾ ಏನಾದರೂ ನಮಗೆ ಒಂದು ಪ್ರೀವಿಯಸ್ ಬರ್ತ್ ಕನೆಕ್ಷನ್ ಇದೆಯಾ ಅನ್ನುವುದರ ಬಗ್ಗೆ ನೀವು ತಿಳಿತೀರಾ. ಹಾಗೆ ನಿಮ್ಮ ಬಗ್ಗೆ ಆದರೂ ಸರಿ ಅಥವಾ ಅವರ ಬಗ್ಗೆ ಆದರೂ ಸರಿ, ಕುಟುಂಬದವರ ಬಗ್ಗೆ ಆದರೂ ಸರಿ, ಬರ್ತ್ ಮತ್ತು ಲೈಫ್ ಮತ್ತು ಡೆತ್ ಅಂದ್ರೆ ಈ ಒಂದು ವಿಷಯಗಳ ಒಂದು ಯೋಚನೆಗಳು ತಿಳಿದುಕೊಳ್ಳುವಂತಹ ಆಲೋಚನೆಗಳು ನಿಮಗೆ ಬರ್ತವೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. 8ಮ ಸ್ಥಾನದಲ್ಲಿ ಗುರು ಸಂಚಾರ ಆಗೋದ್ರಿಂದ ಇನ್ನು 8ಮದಿಂದ ಗುರುಗ್ರಹ ನಿಮ್ಮ 2ನೇ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ 12ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಏನಾಗುತ್ತೆ, ಬರುವ ಹಣ ಇಲ್ಲಿ ಧನಾಭಿವೃದ್ಧಿ ಆದ್ರೂ ಖರ್ಚು ಅಷ್ಟೇ ಇರುತ್ತೆ, ಲಾಸಸ್. ಈ ಸ್ಥಾನವನ್ನ ರಾಹುಗ್ರಹವೂ ವೀಕ್ಷಿಸ್ತಾರೆ. ಸಡನ್ ಖರ್ಚು ಬರುವಂತದ್ದು ಗೊತ್ತೇ ಆಗೋದಿಲ್ಲ, ಬಂದ್ಬಿಡುತ್ತೆ ಖರ್ಚು. ಏನಾದ್ರೂ ನೀವು ಇಲ್ಲಿ ಬಂದ ಹಣ ಅಲ್ಲಿ ಕೊಡ್ಬೇಕಾಗತ್ತೆ, ಈ ರೀತಿ ಖರ್ಚನ್ನ ಇಲ್ಲಿ ಈ ಪ್ರಭಾವ ಇರುತ್ತೆ. ಮತ್ತು ಈ ಗ್ರಹ ನಿಮ್ಮ 4ಥ ಸ್ಥಾನವನ್ನ ವೀಕ್ಷಿಸ್ತಾರೆ. ಅಂದ್ರೆ ರಾಹುಗ್ರಹ ಸಂಚರಿಸುವಂತಹ ಕುಂಭರಾಶಿಯನ್ನ ವೀಕ್ಷಿಸ್ತಾರೆ. ಕುಂಭರಾಶಿಯಲ್ಲಿ ರಾಹುಗ್ರಹ ಸಂಚರಿಸುವಾಗ ಮನೆಯ ವಿಷಯಗಳಿಗೆ ಸ್ವಲ್ಪ ಬೇಸರದ ಒಂದು ಪರಿಣಾಮವನ್ನ ಮಾಡ್ತಾರೆ. ಅಂದ್ರೆ ರಿಲೇಶನ್ಶಿಪ್ ಆಗ್ಬೋದು, ತಾಯಿಯೊಂದಿಗೆ ಆಗ್ಬೋದು, ಏನಾದರೂ ಇಶ್ಯೂಸ್ ಆಗುವಂತೆ, ಭೂಮಿ ಮನೆ ಇವುಗಳ ಬಗ್ಗೆ, ವಾಹನದ ಬಗ್ಗೆ ಏನಾದರೂ ಸಮಸ್ಯೆಗಳು ಹುಟ್ಟಿಕೊಳ್ಳುವಂತೆ, ಅಥವಾ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರಾಗಿದ್ರೆ ಅದರಿಂದ ಲಾಸ್ ಆಗುವಂತೆ, ಸಡನ್ ಲಾಸ್ ಆಗುವಂತೆ. ಏಕೆಂದ್ರೆ ಆ ಸ್ಥಾನದಲ್ಲಿ ರಾಹು 12ನೇ ಸ್ಥಾನವನ್ನು, ಲಾಸ್ ಸ್ಥಾನವನ್ನು ವೀಕ್ಷಿಸ್ತಾ ಇದ್ದಾರೆ. ಹಾಗಾಗಿ ಸಡನ್ ಏನಾದರೂ ಲಾಸ್ ಆಗುವಂತೆ, ಈ ರೀತಿ ಬೇಸರದ ಒಂದು
ಆದರೆ ನಿಮಗೆ ಇಷ್ಟ ಆಗದೆ ಇರುವಂತೆ ಸಮಸ್ಯೆಗಳು ಏನಾದರೂ ಆಗುವಂಥದ್ದನ್ನ ಈ ಗ್ರಹಗಳ ಪ್ರಭಾವ ಇದೆ. ಇಷ್ಟೆಲ್ಲ ಆದರೂ ಗುರು ವೀಕ್ಷಣೆ 4-5 ತಿಂಗಳ ಕಾಲ ಆಗೋದ್ರಿಂದ ಗುರುಗ್ರಹ ಇಲ್ಲಿ ಅದರ ಪ್ರಭಾವ ಏನಿರುತ್ತೆ ಅಂದರೆ ನಿಭಾಯಿಸುವಂತೆ, ಅದನ್ನ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡುವಂತೆ, ಅದನ್ನು ಶಾಂತಗೊಳಿಸುವಂತೆ ಇಲ್ಲಿ ಗುರುವಿನ ಪ್ರಭಾವ ಇರಲಿದೆ. ಇನ್ನು ಗುರುಗ್ರಹ ನಿಮ್ಮ ಭಾಗ್ಯ ಸ್ಥಾನವನ್ನು ಪ್ರವೇಶಿಸ್ತಾರೆ ಜೂನ್ ಮಾಸದಿಂದ. ಜೂನಿಂದ ನಿಮ್ಮ 9ನೇ ಸ್ಥಾನದಲ್ಲಿ ಗುರುಗ್ರಹ ಸಂಚರಿಸುವಾಗ ಅದರಲ್ಲಿಯೂ ಜಲತತ್ವ ರಾಶಿಯಲ್ಲಿ ಗುರುಗ್ರಹ ಉಚ್ಚ ಆಗಿ ಸಂಚರಿಸುವುದರಿಂದ ವಿದೇಶ ಪ್ರಯಾಣ, ವಿದ್ಯಾರ್ಥಿಗಳಿಗೆ ವಿದ್ಯಾ ಕಲಿಕೆಗೆ ವಿದೇಶಕ್ಕೆ ಹೋಗಬೇಕು ಅನ್ನುವಂಥ ಪ್ರಯತ್ನ ಪಡುವವರಿಗೆ ಬಹಳ ಒಳ್ಳೆಯ ಯೋಗವನ್ನು ನೀಡ್ತಾರೆ ಮತ್ತು ಕಲಿಕೆಯನ್ನು ಪೋಷಣೆ ಮಾಡ್ತಾರೆ. ಯಾವುದೇ ಒಂದು ಹೈಯರ್ ಎಜುಕೇಷನ್, ಹೈಯರ್ ಡಿಗ್ರಿ, ಹೈಯರ್ ಎಕ್ಸಾಮನ್ನು ನೀವು ತೆಗೆದುಕೊಳ್ಳುವವರಾಗಿದ್ದರೆ ಬಹಳ ಒಳ್ಳೆಯ ಒಂದು ಪೋಷಣೆ ಮತ್ತು ಬಲವನ್ನು ಗುರುಗ್ರಹವೇ ನೀಡುವಂಥದ್ದು. ಇದಕ್ಕೆಲ್ಲ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿರಬೇಕಾಗತ್ತೆ. ಇದರೊಂದಿಗೆ ತತ್ವಶಾಸ್ತ್ರದ ಅಧ್ಯಯನ ಮತ್ತು ವಿದ್ಯೆಯಲ್ಲಿ ಟೀಚಿಂಗ್ ವಿದ್ಯೆಗಳು, ಬೋಧನೆ ಮಾಡುವಂತಹ ವಿದ್ಯೆಗಳು, ಜ್ಯೋತಿಷ್ಯ ಶಾಸ್ತ್ರದ ವಿದ್ಯೆಗಳು, ಇವೆಲ್ಲದಕ್ಕೂ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ. ಧಾರ್ಮಿಕ ವಿದ್ಯೆಗಳಿಗೆ ಧರ್ಮದಲ್ಲಿ ಪ್ರಚಂಡ ಯಶಸ್ಸು. ಅಂದರೆ ಧರ್ಮದಲ್ಲಿ ಪ್ರಚಂಡ ಯಶಸ್ಸು ಅಂದರೆ ಇಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನೀವು ಧಾರ್ಮಿಕ ಕಾರ್ಯಗಳನ್ನೇನೋ ಸಾಮಾಜಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ, ಆಗ ಪ್ರಚಂಡವಾದ ಯಶಸ್ಸನ್ನ ನೀಡ್ತಾರೆ. ದ್ವಿತೀಯಾಧಿಪತಿ ಉಚ್ಚ ಆಗುವುದು ಅಂದರೆ ನೋಡಿ, ವಾಗ್ಮಿಯಂತೆ ಮಾತಾಡುವುದು, ಭಾಷಣಕಾರರು. ಇದನ್ನ ನಾನು ನಿಮಗೆ ಉದಾಹರಣೆಯಾಗಿ ಹೇಳಬೇಕಂದ್ರೆ 2014ರಲ್ಲಿ ಗುರು ಉಚ್ಚ ಆಗ್ತಾರೆ. ಆಗ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಯ ಕ್ಯಾಂಡಿಡೇಟ್ ಆಗಿರ್ತಾರೆ ಅವರು. ಆ ಸಂದರ್ಭದಲ್ಲಿ 2014ರಲ್ಲಿ ಬಹಳ ಭಾಷಣಗಳನ್ನು ಅವರು ಎಲ್ಲ ಕಡೆಯಲ್ಲೂ ದೇಶದಾದ್ಯಂತ ಮಾಡ್ತಾ ಇರ್ತಾರೆ. ಆಗ ಪ್ರಚಂಡವಾದ ಯಶಸ್ಸು ಕೂಡ ಅವರಿಗೆ ಸಿಗುತ್ತೆ. ಅಂದರೆ ಬಹಳ ಒಂದು ಸಕ್ಸಸ್ ಅನ್ನು ಅವರು ಪಡೆದುಕೊಳ್ತಾರೆ. ಬಹಳ ಸಂತೋಷದ ವಿಷಯ. ಬಹಳ ಉತ್ತಮ ಮಾತುಗಾರಿಕೆ ಅವರದ್ದಾಗಿರುತ್ತೆ. ವಾಗ್ಮಿಯಂತೆ ಮಾತಾಡ್ತಾರೆ. ಜನರನ್ನ ಆ ಮಾತಿನಲ್ಲಿ ಹಿಡಿದಿಟ್ಟುಕೊಳ್ಳುವಂತೆ, ಅಂದರೆ ಮಾತಿಗೊಂದು ಹಿಡಿತಾ ಇರಬೇಕಾಗತ್ತೆ, ಆ ರೀತಿ ಮಾತಾಡ್ತಾರೆ. ಬುದ್ಧಿವಂತಿಕೆಯಿಂದ, ವಿದ್ವತ್ತಿಂದ, ಜ್ಞಾನದಿಂದ ಮಾತಾಡ್ತಾರೆ. ಈ ರೀತಿ ಭಾಷಣವನ್ನ ಮಾಡುವಂತಹ ಯೋಗ. ದ್ವಿತೀಯಾಧಿಪತಿ ಉಚ್ಚ ಆಗಿ ಭಾಗ್ಯದಲ್ಲಿ ಸಂಚರಿಸುವುದರಿಂದ ಈ ಮಾತಿನಿಂದಲೂ ಲಕ್, ಅದೃಷ್ಟ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ. 2014ರಲ್ಲಿ ಪ್ರಧಾನಮಂತ್ರಿಯವರಿಗೆ ಸಿಕ್ಕಿದಂತಹ ಯಶಸ್ಸು ಎಲ್ಲರಿಗೆ ಯಾಕೆ ಸಿಗಲಿಲ್ಲ ಅಂತ ನಿಮ್ಮ ಪ್ರಶ್ನೆ ಬರಬಹುದು. ನೋಡಿ, ಅದಕ್ಕೆ ನೀವು ಅಂತ ಒಂದು ಮಾರ್ಗದಲ್ಲಿ ಪ್ರಯತ್ನವನ್ನ ಮಾಡಿಲ್ಲ ಮತ್ತು ಮಾಡುವವರಿಗೆ ಸಿಗುತ್ತೆ. ಯಾರು ಯಾವ ಕ್ಷೇತ್ರದಲ್ಲಿ ಪ್ರಯತ್ನಿಸ್ತೀರಾ ಅಂಥವರಿಗೆ ಅಂಥ ಯೋಗ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಪ್ರಧಾನಮಂತ್ರಿ ಆಗುವಂಥ ಯೋಗ ಎಲ್ಲರಿಗೂ ಇದೆಯಾ ಅನ್ನೋದು ಅವರವರ ಜನ್ಮ ಜಾತಕವೇ ಕಾರಣ ಆಗಿರುತ್ತೆ. ಯಾಕಂದ್ರೆ ಅವ್ರು ಹುಟ್ಟಿದ ಕಾಲದಲ್ಲಿಯೇ ನೀವೆಲ್ಲ ಹುಟ್ಟಿರೋದಿಲ್ಲ. ಹೀಗೆ ಅನೇಕ ವಿಷಯಗಳಿರುತ್ತೆ. ಅಂದರೆ ಸೋಲ್ಗೊಂದು ಹಿಸ್ಟ್ರಿ ಇರುತ್ತೆ. ಆ ದೇಹವನ್ನು ಧಾರಣೆ ಮಾಡುವಾಗ ಯಾರು ಏನು ಮಾಡಬೇಕು ಅಂತ ಜನ್ಮ ತೆಗೆದುಕೊಳ್ತಾರೆ ಅಂತ ಕಾರ್ಯಗಳನ್ನೇ ಮಾಡ್ತಾರೆ. ಅಂದರೆ ಎಲ್ಲರ ಜನ್ಮವೂ ವಿಶೇಷ ಆಗಿರೋದಿಲ್ಲ. ಎಲ್ಲರ ಜನ್ಮವೂ ಸಾಧನೆಗಾಗಿ ಆಗಿರೋದಿಲ್ಲ. ಅಂದರೆ ಕೆಲವರ ಜನ್ಮ ನೋಡಿ, ನೀವು ನೋಡ್ಬೋದು, ಬೀದಿಯಲ್ಲಿ ಅಲಿತಾ ಇರ್ತಾರೆ, ಅಪ್ರಜ್ಞಾವಂತರಾಗಿ ಅಂಧಕಾರದಲ್ಲಿ ಸಿಲುಕಿಕೊಂಡಿರ್ತಾರೆ, ಪಾಪಕೃತ್ಯಗಳನ್ನ ಮಾಡ್ತಾ ಇರ್ತಾರೆ. ಅಂದರೆ ಅವರವರ ಜನ್ಮ ಹೇಗೆ ಏನು ಅನುಭವಿಸಬೇಕು ಅಂತ ಜನ್ಮ ಆಗುತ್ತೆ ಅಂಥದ್ದನ್ನ ಅವರು ಅನುಭವಿಸ್ತಾರೆ. ಇವುಗಳನ್ನ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಈ ಗ್ರಹ 9ನೇ ಸ್ಥಾನದಲ್ಲಿ ಸಂಚರಿಸುವಾಗ ಅದೃಷ್ಟ ಬಲವಾಗಿ ವರ್ಕ್ ಆಗ್ತಾ ಇರುತ್ತೆ. ತಂದೆಯೊಂದಿಗೆ ಒಳ್ಳೆಯ ಸಂಬಂಧ ಮತ್ತು ಒಳ್ಳೆಯ ಕೆಲಸ ಕಾರ್ಯಗಳಾಗುವಂಥದ್ದು, ಅವರ ಸಪೋರ್ಟಿವ್ ನಿಮಗೆ ಸಿಗುತ್ತೆ. ಇಲ್ಲಿ ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ಯಾವ ರೀತಿ ಫಲವನ್ನ ಗುರು ಆಕ್ಟಿವ್ ಮಾಡ್ತಾರೆ ಅಂದರೆ, ನಿಮ್ಮ ಪೂರ್ವ ಜನ್ಮದ ಒಂದು ಶುಭ ಕರ್ಮಗಳು, ಅಂದರೆ ಪುಣ್ಯ ಕಾರ್ಯಗಳನ್ನು ನೀವೇನು ಮಾಡಿರ್ತೀರಾ ಆ ಫಲಗಳನ್ನು
9ನೇ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಆಕ್ಟಿವ್ ಮಾಡ್ತಾರೆ. ಅಂದ್ರೆ ಅದರ ಫಲಗಳು ಈ ಜನ್ಮದಲ್ಲಿ ಸಿಗುವಂತೆ ಮಾಡ್ತಾರೆ. ಈ ಗ್ರಹ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸ್ತಾರೆ. ಏನಾಗುತ್ತೆ ಅಂದ್ರೆ ನಿಮ್ಮ ನಡತೆ, ಆಚಾರ, ವಿಚಾರ ಎಲ್ಲದರಲ್ಲೂ ದೈವಿಕವಾದಂತಹ ಪ್ರಜ್ಞೆ ನಿಮಗೆ ವರ್ಕ್ ಆಗ್ತಾ ಇರುತ್ತೆ. ಸಂಸ್ಕಾರ, ಆಚಾರ, ವಿಚಾರಗಳಲ್ಲಿ ಉನ್ನತಿಗಾಗಿ ಪ್ರಯತ್ನ ಈ ರೀತಿ. ಮತ್ತು ನಿಮ್ಮ ತೃತೀಯ ಸ್ಥಾನವನ್ನ ಈ ಗ್ರಹ ವೀಕ್ಷಿಸ್ತಾರೆ. ತೃತೀಯ ಸ್ಥಾನ ನೀಚ ಆದ್ರೂ ಈ ಗ್ರಹ ಸ್ಥಾನವನ್ನ ವೀಕ್ಷಿಸ್ತಾರೆ. ಏನಾಗುತ್ತೆ, ಒಳ ಮನಸ್ಸು ಅಂದ್ರೆ ನಿಮ್ಮ ಪ್ರಜ್ಞಾ ಮನಸ್ಸು, ಕಾನ್ಸಿಯಸ್ ಏನಿರುತ್ತೆ ಅದು ಇಲ್ಲಿ ಆಧ್ಯಾತ್ಮಿಕವಾಗಿ ದೈವಿಕವಾಗಿ ವರ್ಕ್ ಆಗ್ತಾ ಇರುತ್ತೆ. ಮತ್ತು ಈ ಗ್ರಹ ಗುರುಗ್ರಹ ನವಮದಿಂದ ನಿಮ್ಮ ಪಂಚಮ ಸ್ಥಾನವನ್ನು ವೀಕ್ಷಿಸ್ತಾರೆ. ಇಲ್ಲಿ ಪಂಚಮದಲ್ಲಿರುವ ಶನಿಗಿಂತ ಗುರು ಒಳ್ಳೆ ಫಲಗಳನ್ನ ನಿಮಗೆ ನೀಡ್ತಾರೆ. ಅಂದ್ರೆ ನಿಮ್ಮ ವಿದ್ಯಾ ಪೋಷಣೆ ಆಗ್ಬೋದು, ನಿಮ್ಮ ಒಂದು ಸಂತಾನ ಮಕ್ಕಳ ಪೋಷಣೆ ಆಗ್ಬೋದು, ಅಥವಾ ನೀವೇನಾದ್ರೂ ಸಂತಾನ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಸ್ವಲ್ಪ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಾಗ ಇಲ್ಲಿ ಗುರುವಿನ ಒಂದು ರಕ್ಷೆ ಸಿಗುವಂಥದ್ದು. ಆದರೆ ಇವುಗಳಿಗೆ ನಿಮ್ಮ ದಶಾಭುಕ್ತಿಯು ಆ ಸಂತಾನ ಯೋಗವನ್ನು ಪಡೆಯುವ ಕಾಲ ಆಗಿರಬೇಕು. ಆಗ ಮಾತ್ರ ನಿಮ್ಗೆ ಇಂಥ ಫಲಗಳು ಸಿಗೋಕೆ ಸಾಧ್ಯವಿದೆ. ಪಂಚಮದಲ್ಲಿ ಶನಿ ಸಂಚಾರ ಆಗುವಾಗ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಫಲ ಕಡಿಮೆ ಇರುತ್ತೆ, ವಿಘ್ನಗಳಾಗ್ತಾ ಇರುತ್ತೆ. ಪಂಚಮ ಶನಿಯ ಪ್ರಭಾವದಿಂದ ಅಂದ್ರೆ ವಿದ್ಯಾರ್ಥಿಗಳಿಗಾಗ್ಬೋದು, ಅಥವಾ ನೀವು ಪ್ರೀತಿಸುವಂತ ಪ್ರೀತಿ ಪ್ರೇಮದ ವಿಷಯಗಳಿಗಾಗ್ಬೋದು, ಜೂಜು, ಇಸ್ಪಿಟ್ ಇಂಥದ್ದನ್ನ ಯಾರು ಆಡ್ತಾರೆ, ಬೆಟ್ಟಿಂಗ್, ಈ ವಿಷಯಗಳಿಗಾಗ್ಬೋದು, ಇದೆಲ್ಲದಕ್ಕೂ ಶನಿಯ ಪ್ರಭಾವ ಏನಿರುತ್ತೆ ಅಶುಭವಾಗಿ ಇರುತ್ತೆ. ಆದರೆ ಗುರು ವೀಕ್ಷಣೆಯಿಂದ ಈ ಸ್ಥಾನದ ಒಂದು ಫಲಗಳು ಏನಿರುತ್ತೆ, ಅಶುಭ ಫಲಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗಿ ಒಳ್ಳೆ ಫಲಗಳನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಪಂಚಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಯಾವ ಫಲಗಳನ್ನ ಪಡೆದುಕೊಳ್ತೀರಾ? ಪಂಚಮ ಅಂದ್ರೆ ವಿದ್ಯಾಸ್ಥಾನ. ವಿದ್ಯಾರ್ಥಿಗಳಿಗೆ ಹೆಚ್ಚು ಅಶುಭವನ್ನ ನೀಡದಿದ್ದರು, ಯಾಕೆಂದ್ರೆ ಹಾರ್ಡ್ ವರ್ಕಿಗೆ ಶನಿ ಒಳ್ಳೆ ಫಲವನ್ನ ನೀಡ್ತಾರೆ. ಆದ್ರೆ ಪ್ರೀತಿ ಪ್ರೇಮದ ವಿಷಯಕ್ಕೆ ಶನಿ ಗ್ರಹ ಒಳ್ಳೆ ಫಲವನ್ನ ನೀಡೋದಿಲ್ಲ. ಅಲ್ಲಿ ಏನಾದ್ರೂ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಬ್ರೇಕ್ ಆಗುವಂತೆ ಇಲ್ಲಿ ಶನಿ ಗ್ರಹದ ಪ್ರಭಾವ ಪಂಚಮದಲ್ಲಿ ಇದೆ. ಇನ್ನು ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಈ ಗ್ರಹ ನಿಮ್ಮ ಧನಸ್ಥಾನವನ್ನು ವೀಕ್ಷಿಸ್ತಾರೆ. ಧನಸ್ಥಾನ ಮತ್ತು ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಿಸ್ತಾರೆ. ನೀವೇನಾದ್ರೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಗುರುಬಲ ಇದೆ ಅಂತ ನೀವು ಯೋಚಿಸ್ತಾ ಇದ್ರೆ ನೀವೇನ್ ಮಾಡಬೇಕು, ನಿಮ್ಮ ದಶಾಭುಕ್ತಿಯನ್ನ ಪರಿಶೀಲಿಸ್ಕೊಳ್ಳಿ. ಯೋಗಕಾರಕರ ದಶಾಭುಕ್ತಿ ನಡೀತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲಗಳು ದೊರೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವುಗಳನ್ನು ಪರಿಶೀಲಿಸಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಶನಿ ಮುಖ್ಯವಾಗಿ ಯಾವ ರೀತಿ ಲಾಭವನ್ನ ನೀಡುತ್ತಾರೆ ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಪಡೆದುಕೊಳ್ಳಬಹುದಾದಂತಹ, ಕೆಲವರು ಶ್ರಮ ಜಾಸ್ತಿ ಆಗ್ತಾರೆ, ಬಂಡವಾಳ ಕಡಿಮೆ ಇರುತ್ತೆ ಅಂತ ಒಂದು ಶ್ರಮಿಸುವವರಿಗೆ ಶನಿಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಮತ್ತು ಈ ಗ್ರಹ ನಿಮ್ಮ ಪಾರ್ಟ್ನರ್ ಅಂದ್ರೆ ನಿಮ್ಮ ಸಪ್ತಮ ಸ್ಥಾನವನ್ನ ವೀಕ್ಷಿಸ್ತಾರೆ. ಸಪ್ತಮ ಸ್ಥಾನವನ್ನ ವೀಕ್ಷಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಪಾರ್ಟ್ನರ್ ಅಂದ್ರೆ ಪತಿ ಪತ್ನಿ ನಡುವೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಅಂದ್ರೆ ಹೆಚ್ಚಾಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಆಗುವಂತಹ ಸಾಧ್ಯತೆ ಇರುತ್ತೆ. ಏಕೆಂದ್ರೆ ಶನಿ ಗ್ರಹ ವೀಕ್ಷಣೆ ಇಲ್ಲಿ ಏನಾದ್ರೂ ಇದ್ದರೂ ಅವುಗಳನ್ನ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಶನಿ ಹೆಚ್ಚು ತೊಂದರೆ ಕೊಡೋದಿಲ್ಲ ಸಪ್ತಮಕ್ಕೆ, ಯಾಕಂದ್ರೆ ಅದು ಶುಕ್ರನ ರಾಶಿ ಆಗಿರೋದ್ರಿಂದ. ಆದ್ರೂ ಅಲ್ಲೇನಾದ್ರೂ ಶಿಸ್ತುಬದ್ಧವಾದಂತಹ ವಿಷಯಗಳನ್ನ ಪಾಲನೆ ಮಾಡೋದಕ್ಕೆ ಶನಿ ಬಲ ದೊರೆಯುತ್ತೆ. ಹೀಗೆ ಪಾರ್ಟ್ನರ್ ವಿಷಯದಲ್ಲಿಯೂ, ಪಾರ್ಟ್ನರ್ ಅಂದ್ರೆ ಪಾಲುದಾರಿಕೆ ವಿಷಯದಲ್ಲಿಯೂ ನಿಮ್ಮ ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ಇನ್ನು ಕೇತು ಗ್ರಹ ನಿಮ್ಮ ದಶಮ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಕೇತು ಗ್ರಹ ನಿಮ್ಮ ಉದ್ಯೋಗದ ಮೇಲೆ ಪ್ರಭಾವವನ್ನ ಮಾಡುತ್ತಾರೆ. ಅಧಿಕಾರದ ಸ್ಥಾನವು ಇದು ಆಗಿರೋದ್ರಿಂದ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಆಡಳಿತ ಆಗ್ಬೋದು, ನಿಮ್ಮ ವೃತ್ತಿಯಲ್ಲಿ ಆಗ್ಬೋದು, ಮೇಲ್ ಸ್ಥಾನದಲ್ಲಿ ನೀವು ಇದ್ದಾಗ ಸ್ವಲ್ಪ ಮಟ್ಟಿಗೆ ಏನೋ ಬೇಸರ ತರುತ್ತೆ.
ಅಲ್ಲಿ ಸಹೋದ್ಯೋಗಿಗಳೊಂದಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತೆ ಸ್ಥಾನವನ್ನ ಉಳಿಸಿಕೊಳ್ಳುವುದಕ್ಕೆ ಮತ್ತು ಗೌರವವನ್ನ ಉಳಿಸಿಕೊಳ್ಳುವುದಕ್ಕೆ ವಿಷಯಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಬಹಳ ಆಳವಾದಂತಹ ವಿಧಾನದಿಂದ ಉದ್ಯೋಗ ಮಾಡುವುದು ಅಥವಾ ಕೆಲಸ ಕಾರ್ಯಗಳನ್ನ ಮಾಡುವುದು ದಶಮದಲ್ಲಿ ಕೇತು ಸಂಚಾರದಿಂದ ಸಾಧ್ಯವಾಗುತ್ತೆ. ಬಹಳ ಡೀಪರ್ ಥಿಂಕಿಂಗ್ ಮಾಡಿ ಏನ್ ಮಾಡಿದ್ರೆ ಹೇಗಾಗುತ್ತೆ ಅನ್ನುವಂತಹ ಆಲೋಚನೆಗಳಿಂದ ಕೆಲಸವನ್ನ ಮಾಡ್ತೀರಾ. ಇದನ್ನ ಈ ಗ್ರಹ ಸೂಚಿಸುತ್ತೆ. ಆಳವಾಗಿ ಇವುಗಳನ್ನು ಯೋಚಿಸ್ತೀರಾ. ಇನ್ನು ಈ ಗ್ರಹ ನಿಮ್ಮ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ. ನಾನು ಆಗ್ಲೇ ಹೇಳಿದೆ, ಹಣದ ವಿಷಯದಲ್ಲಿ ಬರೋದಿದ್ರು ಖರ್ಚು ಆಗುತ್ತೆ ಅನ್ನೋದನ್ನ, ಮತ್ತು ರಾಹು ಖರ್ಚಿನ ಸ್ಥಾನ ವೀಕ್ಷಣೆ ಮಾಡೋದ್ರಿಂದ ಸಡನ್ ಏನಾದರೂ ಲಾಸ್ ಆಗಬಹುದು ಅಂತ ನಾನು ತಿಳಿಸ್ತೆ. ಹೀಗೆ ಈ ಗ್ರಹವು ದ್ವಿತೀಯ ಧನ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಸಡನ್ ನಷ್ಟವನ್ನೇ ಸೂಚಿಸುತ್ತೆ. ಮತ್ತು ನಿಮ್ಮ ಚತುರ್ಥ ಸ್ಥಾನವನ್ನ ಕೇತು ಗ್ರಹ ವೀಕ್ಷಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನೆಯ ವಾತಾವರಣದಲ್ಲಿ ಅಶಾಂತಿಯನ್ನೇ ಇಲ್ಲಿ ಈ ಗ್ರಹ ಸೂಚಿಸುತ್ತೆ. ಮತ್ತು ನಿಮ್ಮ ಷಷ್ಠ ಸ್ಥಾನವನ್ನು ಈ ಗ್ರಹ ವೀಕ್ಷಿಸೋದ್ರಿಂದ ಷಷ್ಠ ಸ್ಥಾನಕ್ಕೆ ಪಾಪಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾರೆ. ಹಾಗಾಗಿ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಈ ರೀತಿ ಗೋಚಾರದ ಗ್ರಹಗಳು ಈ ರೀತಿ ಫಲವನ್ನ ನೀಡ್ತಾ ಇದ್ದಾರೆ. ರಾಹು ಗ್ರಹ ನಿಮ್ಮ ಅಷ್ಟಮವನ್ನ ವೀಕ್ಷಿಸ್ತಾರೆ. ಅಂದ್ರೆ ಡೀಪರ್ ಇನ್ವೆಸ್ಟಿಗೇಷನ್, ಏನಾದರೂ ನೀವು ಡೀಪ್ ಸಂಶೋಧನೆಯನ್ನ ಮಾಡಬೇಕು, ರಹಸ್ಯ ವಿಷಯಗಳನ್ನ ತಿಳಿಬೇಕು ಅಂದ್ರೆ ರಾಹು ಪ್ರಭಾವ ಬಹಳ ಒಳ್ಳೆಯ ಫಲವನ್ನ ನೀಡುತ್ತೆ. ಮತ್ತು 12ನೇ ಸ್ಥಾನ ಮತ್ತು ನಿಮ್ಮ ದಶಮ ಕರ್ಮಸ್ಥಾನವನ್ನು ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ಸಡನ್ ಚೇಂಜಸ್ ಆಗಬಹುದು. ಏನಾದರೂ ಅಂದ್ರೆ ವೃತ್ತಿಯಲ್ಲಿ ಸ್ಥಿರ ಇಲ್ಲದೆ ಇರೋದನ್ನ ಸೂಚಿಸುತ್ತೆ. ಅಂದ್ರೆ ಬದಲಾವಣೆಗಳನ್ನ ಮಾಡಿಕೊಳ್ತೀರಾ ಅನ್ನುವುದು ಈ ಗ್ರಹಗಳ ಒಂದು ಫಲ ಆಗಿದೆ. ಈ ರೀತಿ ಗ್ರಹಗಳ ಗೋಚಾರ ಫಲಗಳು ಈ ವರ್ಷದಲ್ಲಿ ಇದೆ. ಯಾರು ವಿವಾಹ ಆಗಬೇಕು, ಶುಭ ಕಾರ್ಯಗಳನ್ನ ಮಾಡಬೇಕಾ, ಉಪನಯನಗಳನ್ನ ಮಾಡಬೇಕಾ, ವಿದ್ಯಾ ಆರಂಭಗಳನ್ನ ಮಾಡಬೇಕಾ, ಮತ್ತು ನಿಮ್ಮ ಒಂದು ಬಿಸ್ನೆಸ್ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಮಾಡಬೇಕಾ, ವೃತ್ತಿಪರ ಯೋಜನೆಗಳಿಗೆ ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ. ಈ ಎಲ್ಲ ಶುಭ ಕಾರ್ಯಗಳಿಗೆ ಏನೇನು ಮನುಷ್ಯ ಶುಭ ಆರಂಭಗಳನ್ನ ಮಾಡುತ್ತಾರೆ ಅದಕ್ಕೆ ಗುರುಬಲ ನಿಮಗೆ ಮೇ ನಂತರದಲ್ಲಿ ಆರಂಭ ಆಗುತ್ತೆ. ಆದರೆ ನಿಮ್ಮ ದಶಾಭುಕ್ತಿಯಲ್ಲಿ ನೀವು ಮನೆ ಕಟ್ಟುವಂತ ಯೋಗ ಇದ್ರೆ ಖಂಡಿತ ಮನೆ ಕಟ್ಟುತ್ತೀರಾ. ಆದ್ರೆ ಇದಕ್ಕೆ ದಶಾಭುಕ್ತಿಯೇ ಮುಖ್ಯ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಸರಿಯಾದ ವಿಷಯಗಳ ಅರಿವಿನೊಂದಿಗೆ ನಿಮ್ಮ ಜೀವನಕ್ಕೆ ಸರಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನೋದನ್ನ ವೃಶ್ಚಿಕ ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿ ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳುವಂತಹ ಕಾಲವಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡು.